ನನ್ನ ಹೆಂಡತಿ ನನಗಿಂತ ಚೆನ್ನಾಗಿ ದುಡಿತಿದ್ದಾಳೆ ಅಂಡ್ ಅವಳಿಗೆ ರೀಸೆಂಟ್ ಆಗಿ ಪ್ರಮೋಷನ್ ಅನ್ನು ಸಹ ಆಗಿದೆ. ಸೊ ಈ ಕಂಡೀಷನ್ ಅಲ್ಲಿ ನಾನು ಇನ್ನೂ ಅವಳಿಗೆ ಮೇಂಟೆನೆನ್ಸ್ ನೀಡಬೇಕಾ? ಮೇಂಟೆನೆನ್ಸ್ ನ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ವಾ? ಲಾ ಅಲ್ಲಿ ನಾವು ಅನೇಬಲ್ ಟು ಮೇಂಟೈನ್ ಹರ್ ಸೆಲ್ಫ್ ಅನ್ನೋದನ್ನ ಕ್ರೈಟೀರಿಯಾ ಆಗಿ ತಗೊಳ್ತೀವಿ ಮೇಂಟೆನೆನ್ಸ್ ನೀಡೋದಿಕ್ಕೆ. ಸೊ ಅನೇಬಲ್ ಟು ಮೇಂಟೈನ್ ಹರ್ ಸೆಲ್ಫ್ ಅಂತಂದಾಗ ಅವರು ದುಡಿತಿದ್ದೂನು ಸಹ ಸರಿಯಾಗಿ ಅವರ ಸಂಬಳದಿಂದ ಅವರು ಅವರನ್ನ ಮೇಂಟೈನ್ ಮಾಡ್ಕೊಳ್ಳೋದಿಕ್ ಆಗ್ತಿಲ್ಲ, ಅವರ ಲೈಫ್ ಸ್ಟೈಲ್ ಅದರಲ್ಲಿ ಮೇಂಟೈನ್ ಆಗ್ತಿಲ್ಲ ಅಂತಂದಾಗ ಅವರು ನಿಮ್ ಹತ್ರ ಮೇಂಟೆನೆನ್ಸ್ ಕೇಳಬಹುದು ಅಂಡ್ ನೀವು ಅವರಿಗೆ ಮೇಂಟೆನೆನ್ಸ್ ನೀಡಲೇಬೇಕಾಗತ್ತೆ. ಪ್ರಶ್ನೆ ಏನು ಅಂತಂದ್ರೆ ಎಷ್ಟು ಮೇಂಟೆನೆನ್ಸ್ ಅನ್ನ ಕೊಡ್ಬೇಕು ಅನ್ನೋದು. ಯೂಶುವಲಿ ನಿಮ್ಮ ಹೆಂಡತಿ ನಿಮ್ಮ ಸ್ಯಾಲರಿಯಿಂದ ಮ್ಯಾಕ್ಸಿಮಮ್ ಆಗಿ 33% ಮೇಂಟೆನೆನ್ಸ್ ಅನ್ನ ಕೇಳಬಹುದು. ಇಲ್ಲ ನಿಮ್ಗೊಂದು ಮಗುನೂ ಇದೆ ಅಂತ ಅಂದಾಗ ಅವರು ನಿಮ್ಮ ಸ್ಯಾಲರಿಯಿಂದ 50% ಅಷ್ಟು ಮೇಂಟೆನೆನ್ಸ್ ಅನ್ನ ಕೇಳಬಹುದು. ಸೊ ನಿಮ್ಮ ಹೆಂಡತಿಗೆ ನಿಮ್ಗಿಂತೂ ಜಾಸ್ತಿ ಸಂಬಳ ಬರ್ತಿದೆ ಅನ್ನೋದು ಕ್ರೈಟೀರಿಯಾ ಅಲ್ಲ, ಆ ಸಂಬಳದಲ್ಲಿ ಅವರು ಅವರನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿದ್ಯಾ ಇಲ್ವಾ ಅನ್ನೋದು ಕ್ರೈಟೀರಿಯಾ ಆಗತ್ತೆ. ಈ ವಿಡಿಯೋ ಎಷ್ಟೇ ಸಂಬಳ ಬಂದ್ರೂ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋಂಥವ್ರಿಗೆ ಶೇರ್ ಮಾಡಿ.